ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಇಡ್ಲಿದ್ದು ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಇಲ್ಲ, ಇಡ್ಲಿ ರೆಡಿಯಾಗಿದೆ. ಅದು ಹಾಲು ಮಗುವಿಗೆ. ಸುಮ್ಮನೆ ಒಂದು ಗೊತ್ತಿತ್ತು, ಸುಮ್ಮನೆ ಒಂದು ಕಾಮಿಡಿ ಮಾಡುವಂತ. ದಯವಿಟ್ಟು ಇದಕ್ಕೆ ನೀವು ನಗಬೇಕು, ಇಲ್ಲಾದ್ರೆ ಇವಳು ಮತ್ತೆ ಅದನ್ನೇ ಹೇಳ್ಕೊಂಡು ಇದು ಮಾಡ್ತಿರ್ತಾಳೆ. ಹಾಗೆ ಹೇಳಿಲ್ಲ ನಾನು, ಅಂದರೆ ನಗಿಸುವ ಪ್ರಯತ್ನ. ನಗುವುದು ನಿಮ್ಮ ಧರ್ಮ, ನಗಿಸುವುದು ನಮ್ಮ ಧರ್ಮ. ಇದು ಅದನ್ನು ಸ್ವಂತ ಇದು ಸ್ಲೋಗನ್. ಇಡ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಚಿಕ್ಕ ತೊಂದರೆಯಲ್ಲಿ ಒಳ್ಳೆ ಚಿಕ್ಕ ಚಿಕ್ಕ ಇಡ್ಲಿ ಕ್ಯೂಟಾಗಿ ಮಲ್ಲಿಗೆ ಇಡ್ಲಿ ಥರ ಬರ್ತದೆ. ಇದು ತಿನ್ನಲಿಕ್ಕೆ ಸಹ ನೋಡಿ ಎಷ್ಟು ಸ್ಮೂತ್ ಇದೆ. ನೀವೇ ನೋಡಿ ಇದರ ಸ್ಮೂತ್ನೆಸ್ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಇದು ಗಟ್ಟಿ ಒತ್ತಿದ್ದೇನೆ ನಾನೀಗ, ಹಾಗೆ ಸ್ಮೂತ್ ಕಾಣ್ತದೆ. ಅವಲಕ್ಕಿ ಹಾಕಿದ್ರೆ ಸ್ಮೂತ್ ಜಾಸ್ತಿ ಆಗ್ತದೆ ಅಂತ. ಹಾಗೆ ನಂಗೆ ಮುಂಚೆ ಗೊತ್ತಿರ್ಲಿಲ್ಲ. ದೋಸೆ ಚಂದ ಆಗ್ತಾ ಇತ್ತು, ಬಟ್ ಇದು ಇಡ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತು. ಮತ್ತೆ ಅದೊಂದು ಕೆಲವು ಅಡಿಗೆಗೆ ಅದೊಂದು ಹೇಳ್ತಾರಲ್ಲ, ಅಡಿಗೆ ಅಂದರೆ ಅದು ತುಂಬ ದೊಡ್ಡ ಕಲೆ. ಅದರಲ್ಲಿ ಕೆಲವು ಟೆಕ್ನಿಕ್ಸ್ ಇರ್ತದಂತಲ್ಲ, ಅದು ಟೆಕ್ನಿಕ್ಸ್ ಯೂಸ್ ಮಾಡಿದರೆ ಟೇಸ್ಟೇ ಚೇಂಜ್ ಆಗ್ತದೆ. ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಟೇಸ್ಟ್ ಚೇಂಜ್ ಆಗ್ತದೆ ಅಂತ. ಯಾಕಂದರೆ ಒಂದು ಹೆಣ್ಮಕ್ಳು ಅಡುಗೆ ಮಾಡುವಾಗ ಒಂದು ಕೈ ಚಳಕ ಅಂತ ಒಂದು ಇರ್ತದೆ. ನಂತರ ಅದೊಂದು ಏನು ಹೇಳ್ತಾರೆ, ಅದೊಂದು ಒಂದು ಐಟಮ್ ಆಚೆ ಆದರೂ ಕೂಡ ಮತ್ತೆ ಮಿಸ್ ಆಗ್ತದೆ. ಗಂಡು ಮಕ್ಕಳು ಮಾಡ್ಬೋದು ಅಂತಲ್ಲ, ಅಡುಗೆಗೆ ಹೆಸರೇ ಗಂಡು ಮಕ್ಕಳು ಅಂತ. ಅಂದರೆ ನಳಪಾಕ ಅಂತ, ನಳಪಾಕತ್ತೆ ನಳ ಮಹಾರಾಜರು ಅಂತ ಹೇಳ್ತಾರೆ. ಅದು ಗೊತ್ತಿರ್ಬೋದು ಎಲ್ರಿಗೂ. ಆದರೆ ನಾನು ಸುಮ್ಮನೆ ಇಷ್ಟು ಚೆಂದ ಇವರು ಮಾಡುವಾಗ ಪುನಃ ನಾವು ಅದಕ್ಕಿಂತ ಚೆಂದ ಮಾಡಿದರೆ ಮತ್ತೆ ಅವರಿಗೆ ಬೇಸರ ಆಗ್ತದೆ. ಅದಕ್ಕೆ ಬೇಡ ಅಂತ ಮಾಡೋದು, ತಿನ್ನೋದು ಕೆಲಸ ಸ್ವಲ್ಪ ಮಾಡಿದ್ದು. ನಾಳೆಗೆ ದೋಸೆ, ನಾಳೆಗೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಗ್ರೇವಿಯಲ್ಲಿ ತಿನ್ಬೇಕಾ, ಗ್ರೇವಿ ಮಾತ್ರ ನಮಗೆ ಸೆಟ್ ಆಗ್ತಿಲ್ಲ. ಸ್ವಲ್ಪ ನಿನ್ನೆ ಫುಲ್ ಗ್ಯಾಸ್ಟ್ರಿಕ್ ಆಗಿತ್ತು ನೈಟ್. ವೆಜ್ ಗ್ರೇವಿ ಚೆಂದ ಆಗ್ತದೆ ಒಂದು ಮಟ್ಟಿಗೆ. ವಾಮಸತ್ತು ಒಂದು ಮನೆಯಲ್ಲಿ ಸೇಫರ್ ಸೈಡ್ಗೆ ಇಟ್ಕೊಂಡಿರ್ಬೇಕಾಗ್ತದೆ. ಕೆಲವೊಮ್ಮೆ ಹೊಟ್ಟೆ ನೋವಾದಾಗ ಅದೊಂದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಹೊಟ್ಟೆ ನೋವಾದಾಗ ಕೆಲವರು ಎಳ್ಳೆಣ್ಣೆ ಇದು ಮಾಡಿದರೆ ಸರಿ ಆಗ್ತದೆ. ನನಗೆ ಹೊರಗಡೆದು ಅಪರೂಪಕ್ಕೆ ಆಯಿಲ್ ಫುಡ್ ಅಂತ ಪೋಡಿ ಅಂತದ್ದು ತಿನ್ನುವಂತ ಆಸೆ ಆಗ್ತದೆ. ಬಟ್ ತಿಂದರೆ ಹೊಟ್ಟೆ ಸರಿ ಇರಲ್ಲ. ಹಾಗೆ ಯಾವುದು ನನಗೆ ಹೊರಗಿನ ಫುಡ್ ಸೆಟ್ ಆಗಲ್ಲ. ಅದಕ್ಕೆ ಹೊರಗಿದ್ದು ಬೇಡ, ಮನೆಯದ್ದು ಮಾತ್ರ ಮಾಡಿ ಆರೋಗ್ಯವಾಗಿರಿ. ನಿಮಗೂ ಖರ್ಚು ಕಮ್ಮಿ ಅಲ್ಲ. ಖಂಡಿತವಾಗಿ. ಎಸ್. ಹಾಗೆ ಈಗ ಪಾಪು ಕೂಡ ಎದ್ದಿದ್ದಾಳೆ ಬೇಗ. ಇಡ್ಲಿ ಎಲ್ಲ ರೆಡಿ ಆಗ್ತದೆ. ಇವತ್ತೊಂದು ನನಗೊಂದು ರೆಕಾರ್ಡಿಂಗ್ ಇದೆ, ಅದಕ್ಕೆ ಸ್ವಲ್ಪ ತಯಾರಿ ಆಗಲಿಕ್ಕಿದೆ. ಹಾಗಾಗಿ ನಾನು ಸ್ವಲ್ಪ ಮುಂದುವರಿಸ್ತೇನೆ, ನಂತರ ನಿಮಗೆ ಸಿಗ್ತೇನೆ. ಪಾಪುಗೆ ಎಕ್ಸಾಮ್ ನಡೀತಾ ಇದೆ ಇವತ್ತು, ಸೆಮ್ ಎಕ್ಸಾಮ್ ಅಂತ ಕಾಣ್ತದೆ. ನೋಡಿ ಓದ್ತಿದ್ದಾಳೆ. ಸರಿ ಬಿಡ್ಪಾಲೆ ಬುಕ್ಕು ನೋಡಿ, ಓದ್ತಿದ್ದಾಳೆ ನೋಡಿ. ಖಾಲಿ ಪೇಜ್ ಓದೋದು ಕೂಡ ಒಂದು ಟ್ಯಾಲೆಂಟ್. ಅದು ಓದ್ದಾಂಡೆ ಬಾಬಾ, ಓದು ದಾಂಡೆ. ಇನಿ ಓ ಎಕ್ಸಾಮ್ ಇನಿ ಓ ಪರೀಕ್ಷೆ ಇಂದಿಯರ್ ಟೀಚರೇ ಅಂದೆ. ಟೀಚರ್ ಏನು ಕೇಂಡ ಬಲ್ಲೆ ಇಂದಿಯರ್ ಪಿ ಟಿ ಮಾಸ್ಟ್ರಾ? ಸಾರಿ, ಅವು ಟೀಚರ್ ನೇ ಹೌದು, ಹೋಗಲೇಬೇಕಾಗ್ತದೆ. ಯಾಕಂದರೆ ಅದು ನಮ್ಮ ಒಂದು ಜವಾಬ್ದಾರಿ. ಹಾಗೆ ಹೋಗ್ಬೇಕು. ಇರ್ನ ಓದುದಾಂಡೆ ಪೆನ್ ಇತ್ತೆ ಇಜ್ಜಿ ಮಲ್ಲಾಯ ಬೊಕ್ಕ ಇತ್ತೆ ಬೋಡೆ
ಇದರಲ್ಲಿ ಎಂತ ರಿಫಿಲ್ ಇಲ್ಲ, ಇದನ್ನು ಅವಳಿಗೆ ಕೊಟ್ಟದ್ದು. ಅದೇ ಹೌದಲೇ, ಪೆನ್ ಕೊಟ್ರೆ ಮೊನ್ನೆ ಅವಳಿಗೆ ಒಂದ್ಸಲ ಸಿಕ್ಕಿದ್ದಿಲ್ಲಿ ಫುಲ್ ಸೋಫಾದಲ್ಲೆಲ್ಲ ಗೀಚ್ ಹಾಕಿದ್ದಾರೆ. ಬಾಬಾ ದಾದಾ ಬಹು ಪರೀಕ್ಷೆನಿ ಮಾಲ ಅವು ಮಾಲ ಅಂಡ ಮಾಲನ ಇಕ್ರೆ ಮೇಲನ ಒಂಜಿ ಪದ್ಯ ಬಲ್ಲೆ ಬಲ್ಲೆ ಲಾಗಲ್ಲಿ ಮಾತಾಡೋದು ಕಮ್ಮಿ, ಸ್ವಲ್ಪ ಇಂಟ್ರೋವರ್ಟ್ ಅವಳು. ಲಾಗಲ್ಲಿ ಕಮ್ಮಿ ಬಲ್ಲೆ, ಎಕ್ಸ್ಟ್ರೋವರ್ಟ್ ಅವಳು ಅಪ್ಪನ ತರ. ಪದ್ಯ ಬಲ್ಲೆ ಒಂಜಿ ಸೇವಂತಿಯೇ ಬಲ್ಲೆ ಬಚ್ಚೆ ಬಕೋ ಒಂದು ಚಂದಿರನೇ ತಕ್ಕೆ ಬಕೋ ಬಲ್ಲೆ ನೀರೆ ಓ ಬೆಂಡೆಕಾಯಿ ಗೋಪಿ ಕೇಳ್ ಪಲ್ಲೆ ಗೋಪಿ ಕೇಳ್ ಪಂಡಿಜಿನ ಪೆನ್ ದೇತೊನ್ವೆ ಹಾಂ ಪಲ್ಲೆ ಗೋಪಿ ಕೇಳ್ ಮೂಲ್ ತೂದು ಬಲ್ಲೆ ಮುಲ್ಪ ತೂದು ಬಲ್ಲೆ ಮುಲ್ಪ ತೂದು ಇದಿನ ಪೆನ್ ಕೊರ್ಪುಜಿ ಬುಕ್ಲ ದೆಪ್ಪೆ ಮೂಲ್ ತೂದು ಬಲ್ಲೆ ಮುಲ್ಪ ತೂದು ಬಲ್ಲೆ ಎದುರು ಮೂಲ್ ತೂದು ಬಲ್ಲೆ ಪಂಡ ಹಾಂ ಬಲ್ಲೆ ಗೋಪ್ ಹರಿ ಸುಂದರ್ ಅನ್ನ ಇದನ್ನ ಕೊರಪುಜಿ ಬುಕ್ ನಂದ ಮುಕುಂದ ಅಲ್ಲೇ. ಇಲ್ಲಿ ಪಾಪುವಿಗೆ ಟಿ ವಿ ನೋಡ್ತಾಳೆ ಅವಳು. ಸೊ ಆ ಟೈಮಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ವೀಡಿಯೋಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು, ನೋಡ್ಬೋದು. ಸೊ ಅದರಲ್ಲಿ ಕೆಲವೊಂದು ಏನು ಹೇಳ್ಕೊಡ್ತಾರಲ್ಲ, ಸೊ ಅದೇ ರೀತಿ ಅವಳು ಮಾಡ್ತಾ ಇರ್ತಾಳೆ. ಸೊ ಸ್ವಲ್ಪ ನಾವು ಬ್ಯುಸಿ ಇರುವಾಗ ಸ್ಕ್ರೀನ್ ಟೈಮ್ ಎಲ್ಲ ಅಂದರೆ ಟಿ ವಿ ಮೊಬೈಲೆಲ್ಲ ನಾವು ಕೊಡಲ್ಲ, ಬಟ್ ಟಿ ವಿ ಮಕ್ಕಳು ನೋಡಲೇಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಏನಿದೆ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವರು ಮನೆಯಲ್ಲಿದ್ದರೆ ಅವಳು ಅವ್ರ ಜೊತೆ ಅಂದರೆ ಸ್ವಲ್ಪ ಅವರೆಲ್ಲ ಆಟ ಆಡಿಸ್ತಾ ಇರ್ತಾರೆ. ಸೊ ಏನಾದರೂ ಮಾತಾಡ್ತಾ ಆಟಾಡ್ತಾ ಇರ್ತಾರೆ. ಇವಾಗ ಇವರು ಕೂಡ ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಇಲ್ಲಿ ಫುಲ್ ತಯಾರಿ ಆಗ್ತಾ ಇದೆ. ಒಂದು ಭಜನೆ ರೆಕಾರ್ಡಿಂಗ್ ಇದೆ, ಅದಕ್ಕೆ ತಯಾರಿ ಆಗ್ತಾ ಇದೆ ನೋಡಿ. ಪಾಪ ಅರುಣನ ಕ್ಯಾಮರಾ ನಾನಾದರೂ ಫುಲ್ಲು ಕೆಲಸ ಅವರೇ ಮಾಡ್ತಿದ್ದಾರೆ ನೋಡಿ. ನಮ್ಮ ತಬಲಾ ವಾದಕರು ಶ್ರುತಿ ಸೆಟ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ರೆಕಾರ್ಡಿಂಗ್ ನಮ್ಮ ಸೌಂಡ್ ಇಂಜಿನಿಯರ್ ಅಲ್ಲಿದ್ದಾರೆ. రెడ్డి కెమెరా ఇస్తున్న వేలు నీకు అవును గీతున్నా అని చెట్టు ముగ్గులు అదే ವಿಕಟನೆ ವಿಮಲನೆ ಧೂಮ್ರಮನೆ ಗಣನಾಥ ನಿನಗೆ ವಂದನೆ. ವಿಕಟನೆ ವಿಮಲನೆ ರೆಕಾರ್ಡಿಂಗ್ ಮುಗಿಸಿ ಹೋಗ್ತಾ ಇದ್ದೇವೆ ನಾವು. ಚಾಪೆ ಎಲ್ಲ ಕೊಂಡೋಗಿದ್ವಿ ಅಲ್ಲಿ. ಅದಕ್ಕೆ ನಾವು ಅಂದರೆ ಕೆಳಗೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಕೂತ್ಕೊಳ್ಳಿಕ್ಕೆ ಅಂತ. ಈಗ ರೆಕಾರ್ಡಿಂಗ್ ಮುಗಿಸಿ ಹೋಗ್ತಾ ಇದ್ದೇವೆ. ಎಲ್ಲರ ಸಹಕಾರದಿಂದ 2 ಸಾಂಗ್ ಕಂಪ್ಲೀಟ್ ಆಯಿತು. ನಾವು ಜಾಸ್ತಿ ಪ್ಲ್ಯಾನಲ್ಲಿ ಇದ್ವಿ, ಆದರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಯಿತು. ನೋಡುವ ಅದಷ್ಟು ಬೇಗ ಸಾಂಗ್ ರಿಲೀಸ್ ಆಗ್ತದೆ ಹೇಳ್ತೇನೆ. ಅದೇ ರೆಕಾರ್ಡಿಂಗ್ ಮುಗಿಸಿ ಈಗ ಇಲ್ಲಿ ಕಾವೇಶ್ವರ ಕೆಫೆ ಹೋಟೆಲ್ಗೆ ಬಂದ್ವಿ. ಒಂದು ಫಲಾರ ಮಾಡುವ ಅಂತ, ಭಜನೆ ಆಯ್ತಲ್ಲ, ಹಾಗೆ ಒಂದು ಫಲಾರ ಮಾಡುವ ಅಂತ ಬನ್ನಿ. ತುಂಬ ಚೆಂದ ಮಾಡಿದ್ದಾರೆ ಹೋಟೆಲ್ ಕಾವೇಶ್ವರ ಕೆಫೆ.
ನೋಡ್ಬೋದು ನೀವು ಇಲ್ಲಿ ಕದ್ರಿ ಪಾರ್ಕ್ ರೋಡಲ್ಲಿದೆ. ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು. ಅದು ನನ್ನ ಇಲ್ಲಿ ಪರಿಚಯದವರಿದ್ದಾರೆ ಅಂತ ಹೇಳಿದರು. ಮತ್ತು ತುಂಬ ಚೆಂದ ಮಾಡಿದ್ದಾರೆ ಹೋಟೆಲ್, ತುಂಬ ಒಂದು ಡಿಫ್ರೆಂಟ್ ಶೈಲಿಯಲ್ಲಿದೆ. ಹೋಗಿ ನೋಡುವ ಬನ್ನಿ ಏನೆಲ್ಲ ಇದೆ. ಇದು ಜಾಕ್ ಫ್ರೂಟ್ ದೋಸೆ ಅಂತ, ಇದು ಫಸ್ಟ್ ಟೈಮ್ ತಿನ್ನೋದು ನಾನು ಹಲಸಿನ ಹಣ್ಣಿದ್ದು. ಇದು ಮೈಸೂರು ಹೋಟೆಲ. ದಹಿ ಪೂರಿ ಮತ್ತು ಮಸಾಲೆ ಪೂರಿ ಇದರ ಐಟಮು ಕೂಡ ಬೇಗ ಬಂತು ಎಲ್ರದ್ದು. ಇದು ಟೇಸ್ಟ್ ಮಾಡಲಿಲ್ಲ, ನೋಡ್ಬೇಕು ಹೇಗಿದೆ ಅಂತ ಗೊತ್ತಿಲ್ಲ. ಟೇಸ್ಟ್ ಮಾಡುವ ಬನ್ನಿ. ಟೇಸ್ಟಿಂಗ್ ಜಾಕ್ ಫ್ರೂಟ್ ಹಾಂ ಸೂಪರ್ ಆಗಿದೆ ಸತ್ಯ. ಎಸ್, ಇವತ್ತು ಮಧ್ಯಾಹ್ನಕ್ಕೆ ಬೂತಾಯಿ ಫ್ರೈ ಮತ್ತು ನಿನ್ನೆದ್ದು ಸಾರಿತ್ತು, ಅದು ಸ್ವಲ್ಪ ಇತ್ತು, ಮಧ್ಯಾಹ್ನಕ್ಕೆ ಆಗುವಷ್ಟಿತ್ತು. ಹಾಗಾಗಿ ಇವಾಗ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಪಾಪು ಇವಾಗ ಎದ್ದು ಸ್ವಲ್ಪ ತಿಂಡಿ ಕೊಟ್ಟೆ. ಇದು ಇದಂತ ಹೇಳ್ತಾರೆ ಗೆಣಸು, ಅದರಿಂದ ಮಾಡಿದಂಥದ್ದು. ಹಾಯ್, ಅವಳನ್ನಿಲ್ಲೇ ಅಂದರೆ ಅವಳು ಎದ್ದೇಳುವ ಮುಂಚೆ ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಅವಳು ಬಿಡಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿಸಿದೆ. ಸ್ವಲ್ಪ ಹಾಲು. ಇವರಿಗೆ ಒಂದು ಶೂಟಿಂಗ್ ಇದೆ ಭಜನೆದ್ದು, ಯೂಟ್ಯೂಬಿಗೆ ವೀಡಿಯೋಸ್ ಮಾಡಲಿಕ್ಕಿದೆ. ಹಾಗೆ ಮಧ್ಯಾಹ್ನ ಹೋಗಿದ್ದಾರೆ, ಇನ್ನೂ ಬರಲಿಲ್ಲ. ಸೆಕೆ ಅಂದರೆ ಕಿಚನಲ್ಲಿ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟು ನೋಡ್ಬೋದು ಫುಲ್ ಬರ್ತಾ ಇದೆ, ಫುಲ್ ಸೆಕೆ. ಮೊನ್ನೆ ಕಡಲೆ ಮನೆಯಲ್ಲಿ ಮಾಡಿದ್ದೆ, ಸೊ ಅದರಲ್ಲಿ ಸ್ವಲ್ಪ ತೊಂಡೆಕಾಯಿ ಉಳಿದಿತ್ತು. ಹಾಗೆ ಹೇಗೂ ಇವರು ಬರಲಿಲ್ಲ ಇನ್ನು, ಸೊ ಇದನ್ನೇ ಮಾಡುವ ಅಂತ ಬೇಗ ಮಾಡಿಬಿಟ್ಟೆ. ಮತ್ತು ಲೇಟ್ ಆದರೆ ಕಷ್ಟ. ನಾನು ಸ್ವಲ್ಪ ನೈಟೆಲ್ಲ ಸ್ವಲ್ಪ ಬೇಗ ಊಟ ಮಾಡ್ತೀನಿ, ಒಂದು 7:30-8 ಗಂಟೆ ಒಳಗಡೆ. ಸ್ವಲ್ಪ ವೆಯ್ಟ್ ಲಾಸಿಗೆಲ್ಲದು ಹೆಲ್ಪ್ ಆಗುತ್ತೆ ಅಂತ. ಮೀನು ಫ್ರೈ ಇದೆ, ಮೀನು ಫ್ರೈ ನಾನು ಮಧ್ಯಾಹ್ನ ತಿಂದಿದ್ದೇನೆ. ಇವಾಗ ಮೊಟ್ಟೆ ಎಂತಾದರೂ ಬೇಯಿಸಿ ಸ್ವಲ್ಪ ಪೆಪ್ಪರ್ ಥರ ಮಾಡಬೇಕು. ನೋಡಬೇಕು, ಇವಳ ಮೂಡ್ ಮೇಲೆಲ್ಲ ಡಿಸೈಡ್ ಆಗುತ್ತೆ. ಯಾಕಂದರೆ ಇವಾಗ ಇವರು ಕೂಡ ಇಲ್ಲ. ಅವಳು ಸಂಜೆ ಕೆಲವೊಮ್ಮೆ ನಿದ್ದೆಯಿಂದ ಇದ್ಮೇಲೆ ಅವಳ ಜೊತೆನೇ ಇರಬೇಕು, ಆ ಥರ ಇರ್ತಾಳೆ. ಅದಕ್ಕೆ ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ಪಲ್ಯ ತುಂಬ ಚೆಂದ ಆಗ್ತದೆ, ನನಗೆ ತುಂಬ ಇಷ್ಟ ಇದು. ಬೇರೆಲ್ಲ ಸ್ವಲ್ಪ ಸಪ್ಪೆ ಇರ್ತದೆ, ಇದೆಲ್ಲ ಸ್ವಲ್ಪ ಹುಳಿ ಹುಳಿಯಾಗಿ ಸೂಪರ್ ಆಗ್ತದೆ. ಇಲ್ಲಿ ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತದೆ. ನಿನ್ನೆ ನಾನಲ್ಲಿ ಭಜನೆದೆಲ್ಲ ಮುಗಿಸಿ ನಂತರ ಮತ್ತೆ ಬಂದು ವ್ಲಾಗ್ ಮಾಡಲಿಕ್ಕೆ ನೆನಪಿಲ್ಲ. ಮತ್ತೆ ಊಟ ಮಾಡಿ ಮತ್ತೆ ಮಲಗಿದ್ರಪ್ಪ. ಈಗ ಇವತ್ತು ನಾವು ಕಂಟೆಂಟ್ ಶೂಟ್ ಮಾಡಲಿಕ್ಕಿತ್ತು, ಹಾಗೆ ರಕ್ಷಣ್ ಕೂಡ ಬಂದಿದ್ದಾನೆ. ಮತ್ತು ಕೋಳಿ ಪದಾರ್ಥ ಮಾಡುವಂತೆ, ಯಾಕೆಂದರೆ ಇದು ಮೀನಿದ್ದು ರೇಟ್ ಕಾಸ್ಟ್ಲಿ ಅಲ್ಲ, ಹಾಗೆ ಕೋಳಿ ಮಾಡಿದರೆ 1-2 ದಿವಸಕ್ಕೆಲ್ಲ ಬರ್ತದೆ. ಹಾಗೆ ಕೋಳಿ ಸುಕ್ಕ ಮಾಡುವಂತೆ ಇವತ್ತು ಎಲ್ಲ ತಯಾರಿ ಆಗ್ತಾಯಿದೆ. ಅದಕ್ಕೆ ಬೇಕಾದ ಮಸಾಲೆ ಎಲ್ಲ ರೆಡಿ ಆಗಿದೆ, ತೆಂಗಿನಕಾಯಿ ಕೂಡ ರೆಡಿ ಆಗಿದೆ. ಬೆಳಿಗ್ಗೆ ಇವತ್ತು ದೋಸೆ ಇತ್ತು, ಉದ್ದಿನ ದೋಸೆ. ಹಾಗೆ ಟೈಸನ್ ಕೋಳಿ ತಗೊಂಡು ಬಂದದ್ದು. ಕೋಳಿಗೆ ಕೂಡ ರೇಟ್ ಇದೆ ಸಾಧಾರಣ, ಆದರೆ 1-2 ದಿವಸಕ್ಕೆ ಆಗ್ತದೆ. ಇವತ್ತು 495 ರೂಪಾಯಿ ಇತ್ತು 1.5 kg ಟೈಸನ್. ಮೀನು ಮತ್ತೆ ಫ್ರೆಶ್ ಕೂಡ ಸಿಗಲ್ಲ, ಇಲ್ಲೆಲ್ಲ ಪೀಸ್ ಹೇಳು ಅವಾಗ ಕಟ್ಟ ತಿನ್ನಾಗ ಕೆಲವು ತಿನ್ನುವ ಕಟ್ಟಾಗ್ತದೆ, ಕೆಲವು ಇಲ್ಲ 1-2 ಮುಜ್ಜು ಮಾತ್ರ ಪೀಸ್. ಆಲ್ಮೋಸ್ಟ್ ಇಲ್ಲೇನೆ ಉಂಟು ಪೀಸ್. ಕೆಲವು ದೊಡ್ಡ ದೊಡ್ಡ ಪೀಸ್ ಇದ್ರೆ ಅಷ್ಟು ಒಳ್ಳೆಯದಿಲ್ಲ ಅದಕ್ಕೆ ಸುಕ್ಕಕ್ಕೆಲ್ಲ. ಹಾಂ 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 ಊಟಕ್ಕೆಲ್ಲ ತಯಾರಿಯಾಗಿ ಈಗ ಊಟಕ್ಕೆ ಕೂತ್ಕೊಂಡಿದ್ದೇವೆ. ನಮ್ಮ ಚಿಕ್ಕ ಮೇಡಮ್ದು ಆಲ್ರೆಡಿ 1 ರೌಂಡ್ ಊಟ ಆಯಿತು, ಅದು ಈಗ 2nd ರೌಂಡಿಗೆ ಕೂತ್ಕೊಂಡಿದ್ದಾಳೆ. ಅವಳಿಗೆ ಕೈಯಲ್ಲಿ ಊಟ ಮಾಡಲಿಕ್ಕೆ ಕೊಟ್ಟದ್ದು, ಇಡೀ ಎಲ್ಲ ನೆಲದಲ್ಲಿ. ಈಗ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದಾಳೆ, ಚಿಕ್ಕದಲ್ಲ, ಸ್ವಲ್ಪ ತಿನ್ನೋದು. ಮತ್ತು ಇಲ್ಲಿ ಕೋಳಿ ಸುಕ್ಕ ಊಟ ಎಲ್ಲ ರೆಡಿಯಾಗಿದೆ. ಇದು ಏನು ಸೆಲೂನ್ ಕುಲ್ಲಿನ
ಶ್ರೀಲತೆಯಿಂದ ದರ್ಶನ ಇಲ್ಲ ಬ್ಲಾಗಲ್ಲಿ. ಅದಕ್ಕೆ ಅವನು ಶೆಕೆಗೆ ಬಟ್ಟೆ ಇದು ಮಾಡಿದ, ಅದಕ್ಕೆ ಈಗ ಮೈ ಮುಚ್ಚಿಕೊಂಡದ್ದು. ತುತ್ತು ಅನ್ನ ತಿನ್ನು. ನೆಕ್ಸ್ಟ್ ಬ್ಲಾಗಲ್ಲಿ ತೆಗೆದು ಕೂತ್ಕೊಳ್ತೀನಿ. ಇಲ್ಲ ಬಟ್ಟೆ ಬೆಳಗ್ಗೆ ದೋಸೆ ಮಾಡೋದು ತೋರಿಸ್ಲಿಕ್ಕೆ ಆಗಲಿಲ್ಲ, ಹಾಗೆ ಈಗ ದೋಸೆ ಸಂಜೆದ್ದು ದೋಸೆ ಇದು ನಾವೊಂದು ಕಂಟೆಂಟ್ ಶೂಟ್ ಮಾಡಲಿಕ್ಕಿತ್ತು. ಹಾಗೆ ಈಗ ಜಸ್ಟ್ ಹೊರಗಡೆ ಹೋಗಿ ಕಂಟೆಂಟ್ ಶೂಟ್ ಮಾಡಿ ಬಂದದಷ್ಟೇ. ನೋಡಿ ಬಿಟ್ಟೆ ಫುಲ್ ರೆಡಿ ಆಗಿದ್ದಾರೆ, ಫುಲ್ ಬಿಟ್ಟೆ ಮತ್ತು ನಂದು ಒಂದು ಕಂಟೆಂಟ್ ಶೂಟ್ ಇತ್ತು, 3 ಜನರು ಕಲೆಕ್ಷನ್ ಕೂಡ ಇದ್ದ. ಹಾಗೆ ಅದಾಗಿ ಸಂಜೆ ಆಯ್ತಲ್ಲ, ಲೈಟಾಗಿ ಚಹಾ ಕುಡಿಯುವ ಅಂತ ಕಂಟೆಂಟ್ ಶೂಟ್ ಇಲ್ಲೇ ಮಾಡಿ. ನಮ್ಮ ಮುಂದ್ಗಡೆ ರೋಡಲ್ಲಿ ಸ್ವಲ್ಪ ವೆಹಿಕಲ್ ಕಡಿಮೆ ಇರ್ತದೆ, ತುಂಬ ಅಂತಲ್ಲ ಸ್ವಲ್ಪ, ಅಲ್ಲಿ ಮಾಡಿದ್ದು. ತುಂಬ ಕಷ್ಟದ ವಿಷಯ, ಯಾಕೆಂದರೆ ಇವಳಿಗೆ ಫಸ್ಟ್ ಆಫ್ ಆಲ್ ಆ ಥರ ವ್ಲಾಗಿಗೇನೆ ಜಾಸ್ತಿ ಮುಂಚೆ ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಅವಳಿಗೆ ಜಾಸ್ತಿ ಅದೇ ಹೇಳ್ತಾರಲ್ಲ ಇಂಟ್ರೋವರ್ಟ್ ಅವಳು. ಹೊರಗಡೆ ಅಂತೂ ಭಾರಿ ಕಷ್ಟ ಕಂಟೆಂಟ್ ಮಾಡಿಸ್ಲಿಕ್ಕೆ. ಆದರೂ ಒಂದು ಪ್ರಯತ್ನ ಮಾಡಿದ್ವಿ, ಒಂದು ಮಾಡಿದ್ಲು. ಕೊಟ್ಟರೆ ಶೆಕೆ ಅಷ್ಟೇ ಕಂಡ ಶೆಕೆಗೆ ಗ್ಲೋ ಆಗಿದ್ದಾಳೆ ಇವಳು, ಶೆಕೆಗೆ. ಪಾಪು ಇನ್ನು ಎದ್ದೇಳಿಲ್ಲ, ಅವಳು ಮಲಗಿದ್ದಾಳೆ ಪಾಪ. ಅವಳು ಇನ್ನು ಎದ್ದೇಳಬೇಕಷ್ಟೇ. ನಾವು ಅದಕ್ಕೆ ರಪ ಕಂಟೆಂಟ್ ಮುಗಿಸಿ ಬಂದದ್ದು, ಜಸ್ಟ್ ಇಲ್ಲೇ. ಆದರೂ ಒಂದು ಹೆದರಿಕೆ ಇರ್ತದೆ ಒಂದು. ಅವಳಂದರೆ ಈಗ ಎದ್ದರೂ ಕೂಡ ಅವಳಷ್ಟಿಗೆ ಇರ್ತಾಳೆ, ಆದರೂ ರಪ್ಪ ಬರಬೇಕು. ಮಕ್ಕಳನ್ನು ಒಬ್ಬರನ್ನು ಬಿಟ್ಟು ಹೋಗಬಾರ್ದಲ್ಲ, ಹಾಗೆ ರಪ್ಪ ಬಂದದ್ದು. ಎಸ್ ಬನ್ನಿ, ದೋಸೆ ತಿನ್ನುವ. ಬಿಸಿ ಬಿಸಿ ದೋಸೆ, ತುಪ್ಪ ದೋಸೆ, ಮಸಾಲೆ ದೋಸೆ, ಬೆನ್ನ ದೋಸೆ. ಇದು ತೆಂಗಿನ ಎಣ್ಣೆ ದೋಸೆ. ನೋಡುವ ಬನ್ನಿ, ಟೇಸ್ಟ್ ಮಾಡುವ. ಇಲ್ಲಿ ಒಂದು ಕಂಟೆಂಟ್ ಶೂಟಿಗೆ ಅದು ಸಾಂಗ್ ಇದ್ದು, ಹಾಗಾಗಿ ಒಂದೊಂದು ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಕಂಟೆಂಟ್ ಶೂಟ್ ನಮಗೆ ಕಂಟೆಂಟ್ ನೋಡುವಾಗ, ವೀಡಿಯೋಸ್ ನೋಡುವಾಗ ಈಸಿ ಅಂತ ಆಗ್ತದೆ. ಇವತ್ತು ನಾನು ಕೂಡ ಹೋಗಿದ್ದೆ. ಆ್ಯಕ್ಚುಲಿ ಅದು ಮಾಡೋರಿಗಷ್ಟೇ ಗೊತ್ತು ಅದರ ಹಿಂದೆ ಇಷ್ಟು ಪರಿಶ್ರಮ ಇರ್ತದೆ ಅಂತ. ಇದಕ್ಕೆ ಬುಕ್ ಎಲ್ಲ ಇಲ್ಲ, ಅದು ಬುಕ್ ಅಲ್ಲೇ ನೋಡಿ. ಬ್ಲಾಗಿಗೋಸ್ಕರ ತಂದು ಈ ಕಂಟೆಂಟ್ ಎ ಇಂದ ಝೆಡ್ ವರೆಗೆ ಒಂದು ಕಂಟೆಂಟ್. ಒಂದು ನಿಮಿಷ ಫುಲ್ ಜೂಮ್, ಬುಕ್ ಜೂಮ್ ಅಂತ. ಇದೊಂದು ಕಂಟೆಂಟ್ ಅಂತೆ. ಎ ಇಂದ ಝೆಡ್ ವರೆಗೆ ಯಾವ್ದೆಲ್ಲ ಸಾಂಗ್ ಬರ್ತದೆ, ಕನ್ನಡ ಸಾಂಗ್ ಹಾಡ್ಲಿಕ್ಕೆ. ಹಾಗೆ ಸಾಂಗ್ ಎಲ್ಲ ನಾವು ಬರೆದಿಟ್ಟಿದ್ದೇವೆ, ಅದನ್ನ ಹೇಳಿದ ಸುಳ್ಳು ಹೇಳಿದ. ಹಾಗಾದ್ರೆ ನಾವು ಅಲ್ಲಿ ನೋಡಿ ಇಲ್ಲಿ ಮಾಡ್ತಿದ್ದೆ. ಇವನ್ ಇಲ್ಲಿ ಟೇಕ್ ಇದು ಪಾಪು ಬರ್ದದ್ದು, ಇದು ನಾನಲ್ಲ, ಇದು ಪಾಪು ಬರ್ದದ್ದು. ಇದೆಲ್ಲ ರೆಡಿ ಹೋಗ್ಬೋದಿತ್ತು. ಎಂದೆಂದು ನಿಂತ್ಕೊಂಡು ಅಲ್ಲಮ್ಮ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.